ಸುಮಾರು 9 ದಿವಸಗಳಿಂದ ಪಾಪ ಅಂಗವಿಕಲರಿದ್ದಾರೆ. ಕೆಲವರಿಗೆ ಕಣ್ಣು ಕಾಣೋದಿಲ್ಲ, ಕೆಲವರಿಗೆ ನಡೆಯೋಕ್ಕಾಗೋದಿಲ್ಲ, ಕೆಲವರಿಗೆ ಕೈ ಊನ ಇದೆ. ಹೀಗೆ ಹಲವು ರೀತಿಯ ಸಮಸ್ಯೆಗಳು ಅವ್ರಿಗಿದೆ. ಅವರನ್ನು ಮೊದಲು ಇದು ಮಾಡಿದಾಗ ಕೇವಲ 750 ರೂಪಾಯಿಗೆ ಅವರನ್ನು ಇದು ಮಾಡಿದ್ರು. ನಮ್ಮ ಸರ್ಕಾರ ಬಂದಾಗ ಈಗ ಅವರನ್ನು 6,000ಕ್ಕಿಂತ ಹೆಚ್ಚು, ಇದು 9,000 ಬರ್ತಾ ಇದೆ. ಆ ರೀತಿ ನಮ್ಮ ಸರ್ಕಾರ ಕರೋನಾ ಕಾಲದಲ್ಲೂ ಕೂಡ ಅವರ ಸಮಸ್ಯೆಗಳನ್ನು ನಾವು ಬಗೆಹರಿಸಿದ್ದೀವಿ. ಆದರೆ ಅದರ ನಂಬಿಕೆ ಇದೆ ಅವರಿಗಿದೆ. ಆದರೆ ಈ ಸರ್ಕಾರ ಅಷ್ಟರಲ್ಲಿ ಈಗಿನ ಈ ಸಂದರ್ಭದಲ್ಲಿ ಇಷ್ಟು ಬೆಲೆ ಏರಿಕೆಗಳಾಗಿದೆ. ಅವರು ಒಂದು ದಿನ ಇವತ್ತು ದುಡ್ಬೇಕಂತಂದರೆ ಭಾಳ ಕಷ್ಟ ಇದೆ. ಅಂಥ ಸಂದರ್ಭದಲ್ಲೂ ಕೂಡ ಅವರು ಹೇಗೋ ಮಾಡ್ಕೊಂಡು ಹೋಗ್ತಿದ್ದಾರೆ. ಆದರೆ ಸರ್ಕಾರ ಅವರ ಸಮಸ್ಯೆಗಳಿಗೆ ಸ್ಪಂದಿಸಬೇಕಾಗಿತ್ತು. ಭವಿಷ್ಯ ಅವರೇ ಹೇಳ್ತಾರೆ ನಾವು ಅಂಗವೈಕಲರು ಅಂತಂದರೆ ಈ ಸರ್ಕಾರವೂ ಅಂಗವೈಕಲ ಸರ್ಕಾರ ಆಗಿದೆ, ಅವ್ರಿಗೂ ಕಣ್ಣು ಕಾಣಲ್ಲ. ನಾವು ಹೋಗಿ ಕೇಳಿದರೆ ಇಂಥ ಪರಿಸ್ಥಿತಿಯಲ್ಲಿ ಈ ಸರ್ಕಾರ ಇದೆ, ನಮಗೆ ಏನಾದರೂ ಮಾಡಿ. ಮುಖ್ಯಮಂತ್ರಿಗಳು ನಮಗೆ ಮೊದಲೇ ಆಶ್ವಾಸನೆ ಕೊಟ್ಟಿದ್ದರು. ಫ್ರೀಡಮ್ ಪಾರ್ಕ್ನಲ್ಲಿ ಬೆಂಗಳೂರಿನಲ್ಲಿ ನಾವು ಹೋರಾಟ ಮಾಡ್ತಕ್ಕಂಥ ಸಂದರ್ಭದಲ್ಲಿ ವಿರೋಧ ಪಕ್ಷದ ನಾಯಕರಾಗಿದ್ದು ಬಂದು ನಮ್ಮಲ್ಲಿ ಹೇಳಿದರು, ಈ ಸಾರಿ ನಾನು ಅಧಿಕಾರಕ್ಕೆ ಬಂದೇ ಬರ್ತೇನೆ, ಬಂದು ಮೊದಲನೇ ದಿನವೇ ನಿಮ್ಮ ಸಮಸ್ಯೆಯನ್ನು ಬಗೆಹರಿಸ್ತೇನೆ, ದಯವಿಟ್ಟು ನೀವೆಲ್ಲ ನಮಗೆ ಸಹಕಾರ ಕೊಡಿ, ವೋಟ್ ಹಾಕಿ ಅಂತ ನಮ್ಮಲ್ಲಿ ಕೇಳ್ಕೊಂಡ್ರು. ನಾವಿವತ್ತು ಎಲ್ಲ ವೋಟ್ ಹಾಕಿ ಅವರನ್ನು ಗೆಲ್ಲಿಸಿ ಎಲ್ಲ ಆದಮೇಲೆ ಸರ್ಕಾರ ಮಾಡಿ ಇನ್ನೂ ಮೊದಲನೇ ದಿನವೇ ಬಂದಿಲ್ಲ. ಅವರಿಗೆ ಮೊದಲನೇ ದಿನವೇ ಇನ್ನೂ ಅವರಿಗೆ ಪ್ರಾರಂಭ ಆಗಿಲ್ಲ. ಇಂಥ ಪರಿಸ್ಥಿತಿ ಇದೆ ಸರ್, ನಮ್ಮನ್ನು ಸಂಪೂರ್ಣವಾಗಿ ಕಡೆಗಣಿಸಿದ್ದಾರೆ ಅಂತೇಳಿ. ಈಗ ನನಗೂ ಕೂಡ ಮೆಮೊರಂಡಮ್ ಕೊಟ್ಟಿದ್ದಾರೆ. ನಾನು ಮುಖ್ಯಮಂತ್ರಿಗಳ ಗಮನಕ್ಕೆ ತರ್ತೇನೆ. ಯಾಕಂದರೆ ವಿರೋಧ ಪಕ್ಷದ ಅವರಾಗಿ ನಾವು ಗಮನ ಸೆಳೆಯೋದು ಅಷ್ಟೇ ನಮ್ಮ ಕೆಲಸ ಇದೆ. ನಾವೇ ಏನು ಮಾಡೋಕ್ಕಾಗೋದಿಲ್ಲ, ಹೋರಾಟ ಮಾಡ್ಬೋದು. ಆದರೆ ಅವ್ರ ಪರವಾಗಿ ನಾವು ಹೋರಾಟ ಮಾಡ್ತೀವಿ. ಅವ್ರಿಗೆ ನಾನು ಹೇಳಿ ಬಂದಿದ್ದೇನೆ, ಮೊದಲನೇ ದಿನ ನಾವು ಸರ್ಕಾರ ಬರ್ತೀವಿ, ನಾವು ಬಂದ ತಕ್ಷಣ ಮೊದಲನೇ ದಿನವೇ ಮಾಡ್ತೀವಿ ಅಂತ ನಾವು ಹೇಳೋದಿಲ್ಲ. ನಿಮ್ಮ ಪರವಾಗಿ ಹೋರಾಟ ಮಾಡ್ತೀವಿ. ಮಾಡಿದ್ರೂ ಕೂಡ ನಮಗೆ ಓಟ್ ಹಾಕಿ ಗೆಲ್ಲಿಸಿ ಅಂತ ಅವ್ರು ಕೇಳಿದ್ರಲ್ಲ, ನಾವು ಅದನ್ನು ಕೇಳೋದಿಲ್ಲ. ನಿಮಗೆ ಅವ್ರ ಬಗ್ಗೆ ವಿಶ್ವಾಸ ಇದ್ದರೆ ಆವಾಗ ಚುನಾವಣೆ ಬಂದಾಗ ಅವ್ರಿಗೆ ಓಟ್ ಹಾಕಿ, ನಮಗೇನು ಚಿಂತೆ ಇಲ್ಲ. ನಾವು ಅದಲ್ಲ, ನಾವು ಜನರ ಸಮಸ್ಯೆಗಳನ್ನು ಆಲಿಸಬೇಕು, ಸಮಸ್ಯೆಗಳನ್ನು ಪರಿಹಾರ ಮಾಡಬೇಕು, ಅಷ್ಟೇ ನಮ್ಮ ಉದ್ದೇಶ. ಆ ಕಾರಣಕ್ಕೆ ನಾವು ಬಂದಿದ್ದೇನೆ. ನಾನು ವಿರೋಧ ಪಕ್ಷನಾಗಿರತಕ್ಕಂಥ ಕಾರಣ ನನಗೆ ಜವಾಬ್ದಾರಿ ಇದೆ. ಆ ಜವಾಬ್ದಾರಿಯನ್ನು ನಾನು ನಿರ್ವಹಿಸಬೇಕಾಗಿದೆ, ಅದಕ್ಕಾಗಿ ಬಂದಿದ್ದೆ. ಸರ್, ನಿನ್ನೆ ಬೆಳಗಾಮಲ್ಲಿ ಸಿಎಂ ಅಧಿಕಾರಿಗಳ ಮೇಲೆ ಕೈ ಎತ್ತುತ್ತಾರೆ ಸರ್. ನೋಡಿ, ಅವರು ವಿಚಲಿತರಾಗಿದ್ದಾರೆ. ಒಂದು ಕಡೆ 28 ಜನ ತೀರ್ಕೊಂಡಿದ್ದಾರೆ ನಮ್ಮವರು, ನಮ್ಮ ಭಾರತೀಯರು. ಕೋಪ ಬಂದಿಲ್ಲ, ಸಿಟ್ಟು ಬಂದಿಲ್ಲ. ಏನೋ ಯುದ್ಧದ ಸಂದರ್ಭ ಬಂದ್ಬಿಟ್ಟಿದೆ ಅನ್ನೋ ಕಾರಣಕ್ಕೆ ಯುದ್ಧ ಬೇಡ, ನಾವು ಯುದ್ಧದ ಪರವಾಗಿಲ್ಲ. ಯಾಕೆಂದರೆ ಹಂಗೆ ಹೇಳಿದ ತಕ್ಷಣ ಪಾಕಿಸ್ತಾನದಲ್ಲಿ ಪಾಪ್ಯುಲರ್ ಲೀಡ್ರ್ ಯಾರಪ್ಪ ಅಂದರೆ ಈಗ ಸಿದ್ದರಾಮಯ್ಯ ಪಾಕಿಸ್ತಾನದಲ್ಲಿ. ಇಲ್ಲಿ ಸಮಸ್ಯೆಗಳೇ ಬೇಕಾಗಿಲ್ಲ ಅವ್ರಿಗೆ. ಒಂದೇ ಒಂದು 28 ಜನ ತೀರ್ಕೊಂಡಿದ್ದಕ್ಕೆ ಕಣ್ಣೀರು ಹಾಕಲಿಲ್ಲ ಇವರು. ಸಿಂಧೂ ನದಿ ನೀರು ನಿಲ್ಲಿಸಿದ್ದಕ್ಕೆ ಅವ್ರಿಗೆ ರಾತ್ರಿ ನಿದ್ದೆ ಬರ್ತಾ ಇಲ್ಲ. ಏನಿದೆ ಅಂತ ನಮಗೆ ಅರ್ಥ ಆಗ್ತಾ ಇಲ್ಲ. ನಾನು ಹೇಳೋದು, ಇಲ್ಲಿನ ಸಮಸ್ಯೆಗಳನ್ನ ಬಗೆಹರಿಸಿ. ಒಬ್ಬ ಅಧಿಕಾರಿ, ಉನ್ನತ ಮಟ್ಟದ ಅಧಿಕಾರಿ, ಸಣ್ಣ ಇದಲ್ಲ, ಪೊಲೀಸ್ ಭಯವನವನು. ಇದು ಯಾವ ಭಾಷೆ ಇದು? ನೀವು ಎಷ್ಟು ದೊಡ್ಡ ವ್ಯಕ್ತಿ ಆಗಿರ್ರಿ, ಇದರಿಂದ ನಿಮಗೆ ಗೌರವ ಬರಲ್ಲ. ಅವನೇನಾದರೂ ಆ ಆಫೀಸರು ಒಂದು ಹೆಜ್ಜೆ ಹಿಂದಕ್ಕಿಟ್ಟ ಕಾಲು ಇಲ್ಲ ಅಂದರೆ ಕಪಾಳ ಮೋಕ್ಷಕ್ಕೆ ಸಿದ್ದರಾಮಯ್ಯ ಸಿದ್ಧರಾಗಿದ್ದರು. ಕಪಾಳ ಮೋಕ್ಷ ಆಗೋದು. ನಾವು ಅಧಿಕಾರಿಗಳ ಮೇಲೆ ಕೈ ಮಾಡ್ಬೋದಾ? ಯಾರಾದರೂ ಅವ್ರನ್ನ ಮುಟ್ಟಿ ಇದು ಮಾಡಿದ್ರೆ ನೀವು ಜೈಲಿಗೆ ಕಳಿಸ್ತೀರಿ. ಸಿದ್ದರಾಮಯ್ಯನವರು ನಿಮಗೆ ಯಾರು ಅಂತ ಅಧಿಕಾರವನ್ನು ಕೊಟ್ಟಿದ್ದು? ಇದು ಬೇಕಾಗಿಲ್ಲ. ಸರಿಯಾಗಿ ನಡತೆಯನ್ನು ಮುಖ್ಯಮಂತ್ರಿಗಳು ಕಲ್ತ್ಕೋಬೇಕು. ಆ ನಡತೆಯನ್ನು ನೋಡಿ ಜನನೂ ಕೂಡ ನಡ್ಕೊಳ್ಬೇಕು. ಈಗ ನಿಮ್ಮ ನಡತೆಯನ್ನು ನೋಡಿದರೆ ಕಪಾಳ ಕೊಡಿಯೋಕೆ ಹೋದರೆ ನಾಳೆ ಪೊಲೀಸ್ನವ್ರನ್ನ ಎಲ್ಲಿ ಕಂಡ್ರೂ ಕಪಾಳ ಕೊಡಿತಾರೆ ಜನ. ಅಧಿಕಾರಿಗಳ ಮೇಲೆ ಅಷ್ಟು ದರ್ಪ ಮಾಡೋದು ಸರಿ ಇದೆಯಾ? ನಾನು ಇನ್ನೊಂದು ಹೇಳ್ತೇನೆ ಅಧಿಕಾರಿಗಳಿಗೆ, ನೀವು ಗುಲಾಮಗಿರಿ ಮಾಡೋದನ್ನು ನೀವು ನಿಲ್ಲಿಸ್ಬೇಡಿ. ನಾನು ನಾಳೆ ಅಧಿಕಾರಕ್ಕೆ ಬರ್ಬೋದು, ಇವತ್ತು ಅವ್ರ ಅಧಿಕಾರ ಇರ್ಬೋದು, ನಮ್ಮದು 5 ವರ್ಷ ಆದಮೇಲೆ ನಮ್ಮ ಅಧಿಕಾರ ಹೋಗ್ತದೆ. ಆದರೆ 30-35 ವರ್ಷ ಅಧಿಕಾರದಲ್ಲಿರೋರು ನೀವು. ಗುಲಾಮಗಿರಿ ನೀವ್ಯಾಕೆ ಮಾಡ್ತೀರಿ? ಈ ಕೆಲಸ ಮಾಡಬೇಕು ಅಂದರೆ ನ್ಯಾಯಯುತವಾಗಿದ್ದರೆ ಮಾಡಿ, ಇಲ್ಲ ಅಂತಂದರೆ ಆಗಲ್ಲ ಸರ್, ಇದು ಮಾಡೋಕ್ಕಾಗಲ್ಲ ಅಂತ ಹೇಳಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಬರೆದು
ಎಲ್ಲರಿಗೂ ಒಂದೇ ಅಧಿಕಾರ ಕೊಟ್ಟಿರೋದು, ಹಕ್ಕುಗಳನ್ನು ಕೊಟ್ಟಿರೋದು. ಅದನ್ನು ಚಲಾಯಿಸೋದನ್ನು ಕಲ್ತ್ಕೊಳ್ಬೇಕು. ಯಾರು ಅಧಿಕಾರಕ್ಕೆ ಬಂದಿದ್ದೀರಿ, ಸರ್ವ ಜನಗಳಿಗೂ ನ್ಯಾಯ ಕೊಡ್ತಕ್ಕಂಥ ಕೆಲಸ ಮಾಡಬೇಕು. ಇಲ್ಲಿ ಪಾಪ ಅಂಗವಿಕಲರು ಏನು ಮಾಡ್ತಾರೆ? ಇಲ್ಲೇನೋ ಮಂತ್ರಿಗಳು ಕೇಳ್ತಾರೆ, ಮುಖ್ಯಮಂತ್ರಿಗಳ ತವರು ಜಾಗ ಅಂತ ಇಲ್ಲಿಗೆ ಬಂದಿದ್ದಾರೆ. ನೋಡ್ಬೇಕಲ್ವಾ ನಾವು? ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.